ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ವಾರ ಅಂತೂ ಫುಲ್ ಆಫ್ ಟಾಸ್ಕ್ ಅಂತಲೇ ಹೇಳ್ಬೋದು. ಟಿಕೆಟ್ ಫಿನಾಲೆ ರೌಂಡ್ ಈಗಾಗಲೇ ಮುಕ್ತಾಯವಾಗಿದೆ. ಅದಲ್ಲದೆ ಈ ವಾರದ ಕಳಪೆ ಯಾರು, ಈ ವಾರದ ಉತ್ತಮ ಯಾರು, ಈ ವಾರದ ಕ್ಯಾಪ್ಟನ್ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಷ್ಟು ವಾರದಲ್ಲಂತೂ ಈ ವಾರನೇ ಅನ್ಬೋದು ಐ ವೋಲ್ಟೇಜ್ ಅಂತಲೇ ಹೇಳ್ಬೋದು ಈ ವಾರ. ಯಾಕಂದರೆ ಅಷ್ಟು ಚೆನ್ನಾಗಿದ್ವು ಟಾಸ್ಕ್ಗಳಾಗಿರ್ಬೋದು. ಈ ವಾರ ಫುಲ್ ಆಫ್ ಟಾಸ್ಕ್ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿತ್ತು ಈ ವಾರ. ಟಾಸ್ಕ್ ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿದ್ವು ಎಲ್ಲ ಟಾಸ್ಕ್ಗಳು, ಒಂದೊಂದು ಥರ ವಿಭಿನ್ನವಾಗಿದ್ದರು. ಅದಲ್ಲದೆ ಈ ವಾರ ಇನ್ನೊಂದು ಏನಂತಂದರೆ ಎಲ್ಲ ಟಿಕೆಟ್ ಫಿನಾಲೆ ಅನ್ನೋದ್ರು ಎಲ್ಲ ಕಂಟೆಸ್ಟೆಂಟ್ಗಳ ತಲೆಗಿತ್ತ. ಹೌದು, ನಾವು ಗೆಲ್ತೀವೋ ಬಿಡ್ತೀವೋ, ಆದರೆ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ಅಲ್ಲಿರೋರಿಗೆ ಎಲ್ಲರಿಗೂ ಆಸೆ ಇತ್ತು. ಗೆಲ್ಲೋ ಟಿಕೆಟ್ ಫಿನಾಲೆ ಒಬ್ಬರೇ ಆಗಿರ್ಬೋದು, ಆದರೆ ಅಲ್ಲೋಗಿ ನಾವು ಆಟಾಡ್ಬೇಕು, ಆ ಟಿಕೆಟ್ ಫಿನಲ್ ರೌಂಡ್ನಲ್ಲಿ ನಾವು ಆಡಬೇಕಂತೇಳಿ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ಪೈಪೋಟಿನೂ ನಡೆದ್ವು. ಹಾಗಾಗಿ ಇವಾಗ ಟಿಕೆಟ್ ಫಿನಾಲೆ ಒಟ್ಟು 4 ಜನ ಸೆಲೆಕ್ಟ್ ಆಗಿದ್ದಾರೆ. ಫಸ್ಟ್ ಟಾಸ್ಕ್ನಲ್ಲಿ ಗೆದ್ದು ಟಿಕೆಟ್ ಫಿನಾಲೆಗೆ ಹೋಗಿದ್ದು ಬಂದು ತ್ರಿವಿಕ್ರಮ್. ಸೆಕೆಂಡ್ ಟಾಸ್ಕ್ನಲ್ಲಿ ಗೆದ್ದು ಟಿಕೆಟ್ ಫಿನಾಲೆಗೆ ಹೋಗಿದ್ದು ಬಂದು ಹನುಮಂತು. ಥರ್ಡ್ ಟಾಸ್ಕ್ನಲ್ಲಿ ಟಿಕೆಟ್ ಫಿನಾಲೆಗೆ ಹೋಗಿದ್ದು ಬಂದು ಭವೇಗೌಡರು. ಇವ್ರಿಗೆ 3 ಗೆದ್ದು ಇವ್ರು ಟಿಕೆಟ್ ಫಿನಾಲೆಗೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಈ ವಾರದ ಮನೆ ಕ್ಯಾಪ್ಟನ್ ಆಗಿರುವಂತಹ ರಜತ್ ಅವರು ಡೈರೆಕ್ಟಾಗಿ ಟಿಕೆಟ್ ಫಿನಾಲೆ ಆಟವನ್ನು ಆಡ್ತಾರೆ. ಯಾಕಂದರೆ ಅವ್ರು ಈ ವಾರದ ಮನೆ ಕ್ಯಾಪ್ಟನ್ ಆಗಿದ್ದಾರೆ. ಅದಕ್ಕೋಸ್ಕರ ಇವ್ರು 4 ಜನ ಈ ಟಾಸ್ಕ್ನ ಆಡ್ತಾರೆ. ಮೂಲಗಳ ಮಾಹಿತಿ ಪ್ರಕಾರ ಈ ಟಾಸ್ಕ್ನ ಭವೇಗೌಡ ಅವರೇ ಗೆದ್ದಿರೋದು. ಭವೇಗೌಡರು ಗೆದ್ದಿರೋ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಟಿಕೆಟ್ ಫಿನಾಲೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾರು ಗೆಲ್ಲಬೇಕಿತ್ತು ಅಂತಲೂ ಕಮೆಂಟ್ ಮಾಡಿ. ಅದಲ್ಲದೆ ಈ ವಾರದ ಉತ್ತಮ ಯಾರು ಅಂತ ನೋಡೋದಾದರೆ ಈ ವಾರದ ಉತ್ತಮ ಬಂದು ಇಬ್ಬರು ಇದ್ದಾರೆ. ಒಂದು ಮೋಕ್ಷ, ಇನ್ನೊಂದು ಭವೇಗೌಡ ಅವರು. ಹೌದು, ಈ ವಾರ ಅಂತೂ ಭವೇಗೌಡ ಅವ್ರದ್ದು ಟಾಸ್ಕ್ ಪರ್ಫಾರ್ಮೆನ್ಸ್ ಅಂತೂ ಐ ಲೆವೆಲಾಗಿ ಇತ್ತಂತ ಹೇಳ್ಬೋದು. ಎಷ್ಟು ಪೈಪೋಟಿ ಕೊಟ್ರಂತಂದರೆ ಅವ್ರಿಗೆ ಗೆಲ್ಲಕ್ಕೋಸ್ಕರ ಅಷ್ಟಿಷ್ಟು ಬರೀ ಅವ್ರು ಓಡಾಡಿಲ್ಲ. ಫಸ್ಟ್ ಟಾಸ್ಕ್ನಾಗಾದ್ರೂ ನೋಡಿರ್ಬೋದು ನೀವು, ಅವರು ಬಡಿ ಟಾಸ್ಕ್ನಲ್ಲಿ ಅತಿ ಹೆಚ್ಚು ನೀರು ಕಲೆಕ್ಟ್ ಮಾಡಿಕೊಟ್ಟಿದ್ದು ಅವರೇ ಅವ್ರ ಟೀಮಿಗೆ. ಅದಲ್ಲದೆ ಇವ್ನು ಸೆಕೆಂಡ್ ಟಾಸ್ಕ್ನಲ್ಲಿ ಆಗಿರ್ಬೋದು, ಅಲ್ಲಿಗೂ ಅಲ್ಟಿಮೇಟಾಗಿ ಆಡ್ತಾರೆ. ಯಾರು ಮೋಕ್ಷ ಹಾಗೂ ಭವೇಗೌಡ ಅವರು ಬಲೂನ್ನ ಹಿಂಗೆ ಬೆಳೆಸ್ಕೊಂಡು ಪುಟ್ಟಿಯೊಳಗೆ ಹಾಕೊಂಡು ಅಲ್ಲೂ ಅವ್ರು ಚೆನ್ನಾಗಿ ಮಾಡ್ತಾರೆ ಭವೇಗೌಡರು. ಹಾಗೆ ಟಿಕೆಟ್ ಫಿನಾಲೆ ಟಾಸ್ಕಲ್ಲಿ 5 ಜನ ಗೆದ್ದ ತಂಡಕ್ಕೆ ಟಾಸ್ಕ್ ಕೊಟ್ಟಿರ್ತಾರಲ್ಲ, ಅರ್ಧಗಂತೂ ಭವೇಗೌಡರಿಗೆ ಅತಿ ಹೆಚ್ಚು ಬ್ಯಾಕ್ಸ್ ಬೆಳೆಯೋದೇ ಭವೇಗೌಡವರಿಗೆ. ಆದರೂ ಅವ್ನು ತಡ್ಕೊಂಡು ಅವ್ರು ನಿಂತಿದ್ದ ರೀತಿಗಾಗಿರ್ಬೋದು, ಅದರಲ್ಲಿ ಅವ್ರು ಉತ್ತಮ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ವಾರ ಓವರಾಲ್ ನೋಡ್ರೆ ಎಲ್ಲ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಎಕ್ಸ್ಪೆಷಲಿ ಅಂತ ಬ್ಲ್ಯಾಕ್ ಕಲರ್ ಬಾಲ್ನ ಕಲೆಕ್ಟ್ ಮಾಡೋದ್ರಲ್ಲಿ ನೋಡಿರ್ಬೋದು. ಈ ಕಡೆ ಸೈಡ್ ಮಂಜಣ್ಣ, ಗೌತಮಿ, ಧನರಾಜ್ ಅವ್ರು ಇರ್ತಾರೆ. ಆ ಕಡೆ ಸೈಡು ಮೋಕ್ಷಿತಾ, ಹನುಮಂತು ಹಾಗೂ ಭವೇಗೌಡರು ಇರ್ತಾರೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಮಂಜಣ್ಣ ಟೀಮ್ ಸ್ಟ್ರಾಂಗ್ ಇದೆ ಅಂತ. ಆದರೆ ಇಲ್ಲಿ ಭವೇಗೌಡ ಅವರು ಆಡಿದ ರೀತಿ ಆಗಿರ್ಬೋದು, ಯಾವ ಕಾರಣಕ್ಕೂ ಮಾತಿಲ್ಲ ಅಂತ ಅವ್ರು ಕಾಲು ಹಿಡ್ಕೊಂಡ ರೀತಿ ಆಗಿರ್ಬೋದು, ಇದಾಗಂತ ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ಬೋದು. ಅದಲ್ಲದೆ ಲಾಸ್ಟ್ ನೋಡ್ಬೋದು ನೀವು, ರೌಂಡಲ್ಲಿ ಟಬ್ ಒಳಗೆ ನೀರು ಎತ್ತಾಕಬೇಕಾಗಿರುತ್ತೆ. ನೀರು ತುಂಬ್ದಂಗೆಲ್ಲ ಎತ್ತಾಕಬೇಕಾಗಿರುತ್ತೆ ನೀರನ್ನ. ಅರ್ಧಲ್ಲಂತೂ ಭವೇಗೌಡರು ಅಲ್ಟಿಮೇಟಾಗಿ ಆಡಿದ್ರು ಅಂತ ಹೇಳ್ಬೋದು. ಅದ್ರ ಮೇನ್ ಇದ್ದಿದ್ದೆ ಟಬ್ ಒಳಗೆ ನೀರು ತುಂಬಲಿಲ್ಲಂಗೆ ಕಾಪಾಡ್ಕೊಂಡಾಗಿರುತ್ತೆ. ಅದು ಭವೇಗೌಡರು ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಅರ್ಧಲ್ಲಿ ಇವರೇ ಗೆಲ್ತಾರೆ. ಹಾಗೆ ಟಿಕೆಟ್ ಫಿನಾಲೆ ಕೂಡ ಇವರೇ ಗೆದ್ದು ಇವಾಗ ಟಿಕೆಟ್ ಫಿನಾಲೆ ಗೇಮ್ ಆಡಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವ್ರಿಗೆ ಉತ್ತಮ ಹೋಗುತ್ತೆ. ಇವಾಗ ಓಲೋ ಪರ್ಫಾರ್ಮೆನ್ಸ್ ನೋಡಿ ಭವೇಗೌಡರು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅದಲ್ಲದೆ ಇನ್ನೊಂದು ಮೈನಸ್ ಏನಂತಾರೆ ಭವೇಗೌಡ ಅವ್ರದ್ದು, ಹನುಮಂತವ್ರಿಗೆ ಆ ರೀತಿ ಹೊಡಿಬಾರ್ದಿತ್ತು, ಹೊಡೆದ್ರು. ಆದರೂ ಆಮೇಲೆ ಅವ್ರು ಕಾಲಿ ಬಿಟ್ಟು ಕ್ಷಮೆ ಕೇಳಿದ್ರು. ಅದು ಹನುಮಂತವ್ರು ಇರಲಿ ಅಂತ ಒಪ್ಕೊತಾರೆ, ಕ್ಷಮೆನ ಎಕ್ಸೆಪ್ಟ್ ಮಾಡ್ತಾರೆ ಹನುಮಂತವ್ರ ಸತನು. ಇನ್ನೊಂದು ಮೋಕ್ಷ ಕೂಡ ಈ ವಾರ ಅಲ್ಟಿಮೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಈ ವಾರ ಮೋಕ್ಷದವ್ರು ಕೂಡ ತುಂಬಾ ಅಲ್ಟಿಮೇಟ್ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಈ ವಾರ ಮೋಕ್ಷದವ್ರು ಕೂಡ ಆದರೆ ಟಿಕೆಟ್ ಫಿನಾಲೆ ಮಿಸ್ ಆಗಿತ್ತು ಅನ್ನೋದು ಬಿಟ್ಟರೆ ಈ ವಾರ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು ಟಾಸ್ಕ್ನಿಗೆ ಎಲ್ಲದರಲ್ಲಿ. ಈ ವಾರ ಕಂಪೇರ್ ಮಾಡಿದ್ರೆ, ಕಳೆದ ವಾರಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ವಾರ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಮೋಕ್ಷದವರು. ಅಷ್ಟೇ ಈ ವಾರದ ಕಳಪೆ ಯಾರಿಗೆ ಹೋಗುತ್ತೆ ಅಂತಂದರೆ ಮಂಜಣ್ಣ ಹಾಗೂ ಗೌತಮಿ, ಇವರಿಬ್ಬರಲ್ಲಿ ಒಬ್ರಿಗೆ ಕಳಪೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಹೌದು, ಯಾಕಂತಂದರೆ ಈ ವಾರ ಚೈತ್ರ ಕುಂದಾಪುರ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಪ್ರೀವಿಯಸ್ ವೀಸಿಗೆ ಕಂಪೇರ್ ಮಾಡಿದ್ರೆ ಚೈತ್ರ ಕುಂದಾಪುರ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆದರೆ ಮಂಜಣ್ಣ, ಗೌತಮಿ ಅವರು ಇಬ್ಬರು ಅಟರ್ ಫ್ಲಾಪ್ ಆದ್ರು ಅಂತಲೇ ಹೇಳ್ಬೋದು. ಇದರಲ್ಲಿ ಲಾಸ್ಟ್ ರೌಂಡಲ್ಲಿ ಕೂಡ ಗೌತಮಿ ನನ್ನ ಮಾತು ಕೇಳಿ ನನ್ನ ಮಾತು ಕೋಆರ್ಡಿನೇಷನ್ ಇದ್ದಿದ್ದಿಲ್ಲ ಅಂತಲೇ ಹೇಳ್ಬೋದು ಇವ್ರ ಮಧ್ಯೆ. ಮಂಜಣ್ಣ ಗ್ರೇ ಹುಡ್ಕೊಂತ ಹೋಗಿ ಹಿಂಗೆ ಮಾಡಿದ್ರೆ ಏನೋ ಗೊತ್ತಿಲ್ಲ. ಒಟ್ಟು ಈ ವಾರ ಮಂಜಣ್ಣ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇನಾಗಿಲ್ಲ. 1 ಟಾಸ್ಕ್ ಕೂಡ ಗೆಲ್ಲಿಲ್ಲ ಇವರು. ಅವರೇ ಬೇಜಾರು ಮಾಡ್ಕೊಂಡು ಕುಂತಿರ್ತಾರೆ. ಅದಕ್ಕೋಸ್ಕರ ಈ ವಾರ ಕಳಪೆ ಮಂಜಣ್ಣ ಹಾಗೂ ಗೌತಮ್ ಇಬ್ಬರಲ್ಲಿ ಒಬ್ರಿಗೆ ಹೋಗುತ್ತೆ. ನಿಮಗೆ ಯಾರಿಗೆ ಹೋಗ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಾರದ ಕ್ಯಾಪ್ಟನ್ ಯಾರಂತಂದ್ರೆ, ಈ ವಾರದ ಟಿಕೆಟ್ ಫಿನಾಲೆ ರೌಂಡ್ನಲ್ಲಿ ಯಾರು ಗೆದ್ದಿರ್ತಾರೆ ನೋಡ್ರಿ, ಅವರೇ ಈ ವಾರದ ಕ್ಯಾಪ್ಟನ್ ಆಗಿರ್ತಾರೆ. ಮುಂದಿನ ವಾರದ ಕ್ಯಾಪ್ಟನ್ ಆಗ್ತಾರೆ ಅವರು. ಯಾರು ಟಿಕೆಟ್ ಫಿನಾಲೆ ಗೆದ್ದಿರಲ್ಲ ಅವರೇ ಮುಂದಿನ ವಾರದ ಕ್ಯಾಪ್ಟನ್ ಆಗಿರ್ತಾರೆ. ಹಂಗಂದ್ರೆ ಭವೇಗೌಡರು ಮೂಲಗಳ ಪ್ರಕಾರ ಭವೇಗೌಡರು ಗೆದ್ದಿದ್ರು ಅಂತ ಹೇಳ್ಬೋದು ಟಿಕೆಟ್ ಫಿನಾಲೆ. ಅವರು ಮುಂದಿನ ವಾರ ಕ್ಯಾಪ್ಟನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾರು ಟಿಕೆಟ್ ಫಿನಾಲೆ ಗೆದ್ದಿರೋ ನೋಡ್ರಿ ಅವರೇ ಮುಂದಿನ ವಾರ ಕ್ಯಾಪ್ಟನ್ ಆಗ್ತಾರೆ. ಮೂಲಗಳ ಮಾಹಿತಿ ಪ್ರಕಾರ ಭವೇಗೌಡ ಗೆದ್ದಿದ್ದಾರೆ, ಅವರೇ ಮುಂದಿನ ವಾರ ಕ್ಯಾಪ್ಟನ್ ಕೂಡ ಆಗ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ, ನಿಮಗೆ ಯಾರಿಗೆ ಉತ್ತಮ ಕೊಡಬೇಕಿತ್ತು, ಯಾರು ಕಳಪೆ ಆಗಬೇಕಿತ್ತು, ಅಷ್ಟಿಲ್ಲದೆ ಕ್ಯಾಪ್ಟನ್ ಯಾರಾಗಬೇಕಿತ್ತು, ಟಿಕೆಟ್ ಫಿನಾಲೆ ಯಾರು ಗೆಲ್ಲಬೇಕಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.